ಈ ಸದ್ಯಕ್ಕಿನ ಶಿಫಾರಸ್ಸೇನಿದೆ ಇದು ಕುಡಿಯೋ ನೀರಿಗೂ ಕಂಟಕಕ್ಕೆ ಯಾವ ರೀತಿ ಕಾರಣ ಆಗುತ್ತೆ. ಈಗಾಗಲೇ ನಾವು ಆಗ್ಲೇ ಸಾಮರ್ಥ್ಯ ಸಂಗ್ರಹದ ಬಗ್ಗೆ ಹೇಳ್ತಾ ಇದ್ದ ಸಂದರ್ಭದಲ್ಲಿ ಆಯಾ ಡ್ಯಾಂನಿಂದ ಯಾವ್ಯಾವ ಜಿಲ್ಲೆಗೆ ನೀರು ಹೋಗುತ್ತೆ, ಯಾವ ನಗರಕ್ಕೆ ನೀರು ಹೋಗುತ್ತೆ ಅಂತ ಹೇಳ್ತಾ ಇದ್ವಲ್ಲ. ಈಗ ಬೆಂಗಳೂರಿಗೂ ಕೂಡ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ, ತಮಿಳುನಾಡಿಗೆ 15 ದಿನ ನಿತ್ಯ 3,500 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ ಹೇಳಿ ಕಾವೇರಿ ನೀರು ನಿಯಂತ್ರಣ ಮಂಡಳಿಯವರು ಹೇಳಿದ್ದಾರೆ. ಇವತ್ತು ನಡೆದಂತ ಈ CWRC ಸಭೆಯಲ್ಲಿ ನೀರು ಬಿಡೋದಕ್ಕೆ ಶಿಫಾರಸನ್ನ ಮಾಡಿದ್ದಾರೆ. ಈಗ ಈ ಶಿಫಾರಸ್ಸೇ ಅಂತಿಮ ಅಲ್ಲ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ನಾವಿದನ್ನ ಪ್ರಶ್ನೆ ಮಾಡಬಹುದು, ಮೇಲ್ಮನವಿಯನ್ನ ಸಲ್ಲಿಸಬಹುದು. ಈ ಬಗ್ಗೆ ಚಿಂತನೆ ನಡೆದಿದೆ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರಲ್ಲ, ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡ್ತೀವಿ ಅಂತ ಹೇಳಿ. ಅದಿರಲಿ, ಈಗ ನಾವು ವಿಚಾರ ಹೇಳ್ತಾ ಹೋದ್ರೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸ್ಸಿಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. CWRCಯ ಶಿಫಾರಸನ್ನ CWMA ಮುಂದೆ ರಾಜ್ಯ ಪ್ರಶ್ನಿಸಬಹುದು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಈ ಎಲ್ಲಾ ವಿಚಾರಗಳ ಬಗ್ಗೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಆ CWMA ಮೀಟಿಂಗ್ ಈ ವಾರ ಬರುತ್ತೆ, ಅಲ್ಲಿ ನಾವು ಪ್ರಶ್ನೆಯನ್ನ ಮಾಡಬಹುದು. ನೋಡಿ ಸರ್, CWRC ಅವರು ಈ ರೀತಿ ಶಿಫಾರಸು ಮಾಡಿದ್ದಾರೆ, ಆದರೆ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ನೀರಿಲ್ಲ, ಬಿಡೋದಕ್ಕಾಗಲ್ಲ ಅಂತ ಕರ್ನಾಟಕ ರಾಜ್ಯದ ಅಧಿಕಾರಿಗಳು ಅಲ್ಲಿ ವಾದವನ್ನ ಮುಂದೆ ಇಡಬಹುದು. ಅಂತಿಮವಾಗಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎಲ್ಲ ವಾಸ್ತವವನ್ನ ನೋಡಿ ವಾದವನ್ನ ಪ್ರತಿವಾದವನ್ನ ಆಲಿಸಿ ಏನ್ ತೀರ್ಮಾನ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಸದ್ಯ KRS ಡ್ಯಾಂನಲ್ಲಿ 12 TMC ನೀರು ಬಳಕೆಗೆ ಲಭ್ಯ ಇದೆ. 12 TMC. ಈ ನೀರು ಮೈಸೂರು, ಮಂಡ್ಯ, ಬೆಂಗಳೂರಿಗೆ ಕುಡಿಯೋದಕ್ಕೆ ಬೇಕು. ಮೈಸೂರು, ಮಂಡ್ಯಗೆ ನಿತ್ಯ 150 ಕ್ಯೂಸೆಕ್ ನೀರು ಪೂರೈಕೆ ಆಗುತ್ತೆ. ಬೆಂಗಳೂರಿಗೆ KRS ನಿಂದ ನಿತ್ಯ 650 ಕ್ಯೂಸೆಕ್ ನೀರು ರವಾನೆ ಆಗುತ್ತೆ. ಆರಂಗಿ ಡ್ಯಾಂನಿಂದ ಬೆಂಗಳೂರಿಗೆ ಕುಡಿಯೋದಕ್ಕೆ ಬರೋದು 400 ಕ್ಯೂಸೆಕ್ ನೀರು. ವೀಕ್ಷಕರೇ, ಅಲ್ಲಿಗೆ ಬೆಂಗಳೂರಿನಲ್ಲಿ ಪ್ರತಿನಿತ್ಯ ನೀರು ಎಷ್ಟು ಬೇಕು ಅಂತಂದ್ರೆ 2600 MLD ನೀರಿನ ಅಗತ್ಯ ಇದೆ. ಅಂದ್ರೆ ಮಿಲಿಯನ್ ಲೀಟರ್ ಪರ್ ಡೇ. 2600 MLD. ಇದರಲ್ಲಿ 2275 MLD ನೀರು ಕಾವೇರಿ ನದಿಯಿಂದಾನೇ ನಮಗೆ ಲಭ್ಯ. ಎಷ್ಟು? 2275 ಮಿಲಿಯನ್ ಲೀಟರ್ ಪರ್ ಡೇ ಕಾವೇರಿ ನದಿ ಮೂಲದಿಂದಲೇ ಲಭ್ಯ ಇದೆ. ಉಳಿದ 400 MLD ನೀರು ಅಂತರ್ಜಲ ಮೂಲದಿಂದ ಸಿಗ್ತಾ ಇದೆ. ಬೆಂಗಳೂರಿಗೆ ಕುಡಿಯೋದಕ್ಕೆ ಪ್ರತಿ ತಿಂಗಳು 2.42 TMC ನೀರು ಬೇಕು ಪರ್ ಮಂತ್. 2.42 TMC. ಅಲ್ಲಿಗೆ ಒಂದು ವರ್ಷಕ್ಕೆ 24 TMC ಬೆಂಗಳೂರಿಗೆ ಬೇಕಾಗುತ್ತೆ ಕುಡಿಯೋದಕ್ಕೆ ನೀರು. ಈಗ ಮಳೆ ಇಲ್ಲದೆ ಕಾವೇರಿಯ ಜಲಾಶಯಗಳಿಗೆ ಒಳಹರಿವು ಕಡಿಮೆ ಆಗಿದೆ. ಜಲಕ್ಷಾಮದ ಹಿನ್ನೆಲೆಯಲ್ಲಿ 2 ದಿನಕ್ಕೊಮ್ಮೆ ಕಾವೇರಿ ನೀರು ಸಪ್ಲೈ ಆಗ್ತಾ ಇದೆ ಬೆಂಗಳೂರಿಗೆ. ಆಲ್ಟರ್ನೇಟಿವ್ ಡೇಸ್ ಬರ್ತಾ ಇತ್ತು. ಸೋಮವಾರ ಬಂದ್ರೆ ಮಂಗಳವಾರ ಇಲ್ಲ, ಬುಧವಾರ ಬರ್ತಾ ಇತ್ತು. ಈಗ ಹಂಗಲ್ಲ, ಬಿಡೋದೇ 2 ದಿನಕ್ಕೊಮ್ಮೆ ಬಿಡ್ತಾ ಇದ್ದಾರೆ. ಸೋಮವಾರ ಬಿಟ್ಟರು ಅಂದ್ರೆ ಮಂಗಳವಾರ, ಬುಧವಾರ ಇಲ್ಲ, ಗುರುವಾರ ಬರುತ್ತೆ, ಆ ರೀತಿ. ಸೊ ತಮಿಳುನಾಡಿಗೆ ನೀರು ಹರಿಸಿದ್ರೆ ಜಲಾಶಯಗಳು ಖಾಲಿ ಆಗುತ್ತೆ. KRS ಮತ್ತು ಕಬಿನಿಯಿಂದ ಒಟ್ಟು 1822 ಕ್ಯೂಸೆಕ್ ಹೊರ ಹರಿವಿದೆ. ಬಿಳಿಗುಂಡ್ಲುಗೆ 3500 ಕ್ಯೂಸೆಕ್ ನೀರನ್ನ ತಲುಪಿಸಬೇಕು ಅಂತಂದ್ರೆ ಈಗ CWRC ಶಿಫಾರಸ್ ಮಾಡಿದೆಯಲ್ಲ, ಆ ಪ್ರಕಾರ ಬಿಳಿಗುಂಡ್ಲಿಂದ ಮುಂದೆ ತಮಿಳುನಾಡಿಗೆ ಹೋಗುತ್ತೆ. 3500 ಕ್ಯೂಸೆಕ್ ನೀರನ್ನ ತಲುಪಿಸಬೇಕು ಅಂತಂದ್ರೆ ಪ್ರತಿನಿತ್ಯ 4500ದಿಂದ 5000 ಕ್ಯೂಸೆಕ್ ನೀರನ್ನ ಬಿಡಬೇಕಾಗತ್ತೆ. ಅಂತಿಮವಾಗಿ ಬಿಳಿಗುಂಡ್ಲಿಗೆ ಎಷ್ಟು ಬರುತ್ತಲ್ಲ ಅದನ್ನ ಮಾತ್ರ ಅವರು ಕೌಂಟ್ ಮಾಡೋದು. ಹೆಚ್ಚುವರಿ ಯಾಕೆ 1000 ಕ್ಯೂಸೆಕ್ ನೀರನ್ನ ಬಿಡ್ತಾರೆ ಅಂತಂದ್ರೆ ಇಲ್ಲಿಂದ ಹರಿದು ಹೋಗೋಷ್ಟೊತ್ತಿ ಅಲ್ಲಿ ಅಷ್ಟು ಆಗುತ್ತೆ. ಅದು ಆ ವೇಸ್ಟ್ ಅನ್ನ ಅವ್ರು ಕೇಳಲ್ಲ. ನಮಗ್ ಬೇಕಾಗಿರೋದು 3500 ಕ್ಯೂಸೆಕ್ ನೀರು ಎಲ್ಲಿದೆ ಅದು ಅಂತ ಕೇಳ್ತಾರೆ. ಹಿಂಗಾಗಿ ನಿತ್ಯ 4500ದಿಂದ 5000 ಕ್ಯೂಸೆಕ್ ನೀರನ್ನ ಬಿಡಲೇಬೇಕಾಗತ್ತೆ. ಇದು ಸದ್ಯಕ್ಕಿನ ಪರಿಸ್ಥಿತಿ. ನೆಕ್ಸ್ಟ್